ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಖಾರ ಬುಂದಿ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 100 ಗ್ರಾಂ ಕಡಲೆ ಹಿಟ್ಟು ತಗೊಂಡಿದ್ದೀನಿ, 2 ಸ್ಪೂನ್ ಕಡಲೆ ಬೀಜ, 2 ಸ್ಪೂನ್ ಕಡಲೆ ಪಪ್ಪು, 1 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಸ್ವಲ್ಪ ಚಿಲ್ಲಿ ಪೌಡರ್. ಕಲ್ಸ್ಕೊಳ್ಳೋಣ. ಈ ಕಡಲೆ ಹಿಟ್ಟಲ್ಲೆಲ್ಲ ನೀಟಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಗಂಟು ಆಗದಿದ್ದಂಗೆ ಕಲ್ಸ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ಒಂದು ಸ್ವಲ್ಪ ಸೋಡಾ, ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ನೀವು ಕೈಯಲ್ಲಿ ಬೇಕಾದ್ರೂ ಕಲ್ಸ್ಕೋಬೋದು, ಆದರೆ ಇದ್ರಲ್ಲೂ ಕಲ್ಸ್ಕೋಬೋದು. ನೀಟಾಗಿ ಕಲ್ಸ್ಕೋಬೇಕು ಅದ್ವಾಗಿ. ಜಾಸ್ತಿ ಗಟ್ಟಿನೂ ಬೇಡ, ತೆಳ್ಳಕ್ಕೂ ಬೇಡ. ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಳ್ಳಿ. ಈಗ ಎಷ್ಟು 100 ಗ್ರಾಮ್ ಮಾಡ್ತಾ ಇರೋದಾ? ಸಾಕು, 100 ಗ್ರಾಮ್ ಮಾಡೋಣ. ಈಗ ಬಿಸಿಬೇಳೆ ಬಾತ್ಗೆ ಇದಕ್ಕೆಲ್ಲ ಬೇಕು, ಮನೇಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಂಗಡಿಲೆಲ್ಲ ಆದರೆ ಹಳೇದಾಗಿರುತ್ತೆ. ನಾವೇ ಫ್ರೆಶ್ ಆಗಿ ಮಾಡಿ ಇಟ್ಕೋಬೋದು ಮನೇಲಿ. ಇಷ್ಟು ಥಿಕ್ನೆಸ್ ಆಗಿರ್ಬೇಕು, ಜಾಸ್ತಿ ಗಟ್ಟಿನೂ ಬೇಡ, ತೆಳ್ಳಕ್ಕೂ ಬೇಡ. ನೋಡಿ ಇಷ್ಟು ಚೆನ್ನಾಗಿರ್ಬೇಕು. ಇಷ್ಟು ಸಾಕು. ಈಗ ಹಾಕೊಳ್ಳೋಣ ಖಾರ ಬುಂದಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಖಾರ ಬುಂದಿ ಹಾಕೊಳ್ಳೋಣ. ನೋಡಿ ಈ ಥರ ಜಾಲರೆ ಒಳಗಡೆ, ಇಲ್ಲ ನಿಮ್ಮ ಹತ್ರ ಬೇರೆದು ಏನಾದ್ರು ಇದ್ರೆ ಹಾಕೊಳ್ಳಿ. ನಾನು ಇದು ತಗೊಂಡಿದ್ದೀನಿ. ನೋಡಿ ಹಾಕೊಂಡಿದ್ದೀವಿ. ಒಂದು 2 ನಿಮಿಷ ಆದಮೇಲೆ ಈ ಥರ ಜಾಲರೆ ಒಳಗಡೆ ಹಿಂಗೆ ತಿರುಗಿಸ್ಕೊಡೋಣ. ಈ ಥರ ಕೆಂಪು ಬಣ್ಣ ಬರೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇದು ಮೀಡಿಯಂ ಫ್ಲೇಮಲ್ಲಿ ಇರಬೇಕಾ, ಲೋ ಫ್ಲೇಮಲ್ಲಿ ಇರಬೇಕಾ? ಮೀಡಿಯಂ ಫ್ಲೇಮಲ್ಲಿ ಇರಲಿ. ಬೆಂದಿದೆ, ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೆ ನಾನು. ನೋಡಿ ಈ ಥರ ಲೈಟ್ ಆರೆಂಜ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇನ್ನೂ ಒಂದು ರೌಂಡ್ ಹಾಕೊಳ್ಳೋಣ. ಇದು ಕೂಡ ಬೆಂದಿದೆ, ಚೆನ್ನಾಗಿ ಆರೆಂಜ್ ಕಲರ್ ಆಗಿ ಬಂದಿದೆ. ರೆಡಿ ಇವಾಗ ಇದನ್ನ ಪ್ಲೇಟ್ಗೆ. ಕಡಲೆ ಬೀಜನ ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಕಡಲೆ ಬೀಜ, ಕಡಲೆ ಪಪ್ಪು ಸಪ್ರೇಟ್ ಫ್ರೈ ಮಾಡ್ಕೊಳ್ಳೋಣ. ಹೌದು, ಕಡಲೆ ಪಪ್ಪು ಹಂಗೆ ಹಾಕಿ ಹಂಗೆ ಎತ್ಕೊಡ್ಬೇಕು. ಅದೇ ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದು 1-2 ನಿಮಿಷ ಸಾಕು. ನೋಡಿ ಈ ಥರ ಕೆಂಪಗಾಗೋಷ್ಟೊತ್ತಿಗೆ ಎತ್ಬಿಡ್ಬೇಕು ಅದನ್ನು. ಸಾಕು. ನೋಡಿ ಇಷ್ಟಾಗಷ್ಟೊತ್ತಿಗೆ ಎತ್ಬಿಡಿ, ಸೀದೋಗ್ಬಿಡುತ್ತೆ. ಕಡಲೆ ಪಪ್ಪು ಹಾಕೊಳ್ಳೋಣ. ಇದೇನಿಲ್ಲ, ಹಂಗೆ ಹಾಕ್ಬಿಟ್ಟು ಹಂಗೆ ಎತ್ಕೊಬಿಡ್ಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಜ್ಜಿಬಿಟ್ಟು ಹಾಕ್ಕೋಬೇಕು ಬೆಳ್ಳುಳ್ಳಿ, ಹಂಗೆ ಹಾಕ್ಕೋಬೇಡಿ, ಸಿಡಿಯುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಫ್ರೈ ಆಯಿತು ಬೆಳ್ಳುಳ್ಳಿ. ಈಗ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋಣ. ನೋಡಿ ಕರ್ಬೇವಿನ ಸೊಪ್ಪು ಫ್ರೈ ಆಯಿತು. ಎಲ್ಲ ಈಗ ಇದಕ್ಕೆ ಹಾಕೊಳ್ಳೋಣ. ಎಲ್ಲ ಫ್ರೈ ಮಾಡಿ ಹಾಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫುಲ್ ರೆಡಿ ಆಯ್ತು. ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.